ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಹುಡೇದ್. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ಡೆಲಿವರಿ ಕಂಪನೀಸ್ಗಳ ಕರಾಳ ಕತೆ ಹೆಂಗ ನೋಡಂ ಬರ್ರಿ. ಫಸ್ಟ್ ಒಂದು ಸಿಟಿ ಇರ್ತೈತ್ರಿ, ಅಲ್ಲಿ ಯಾವುದೇ ರೀತಿಯ ಫುಡ್ ಡೆಲಿವರಿ ಆಯಿತು, ಗ್ರಾಸರಿ ಡೆಲಿವರಿ ಆಯಿತು, ಇವ್ಯಾವ ಸರ್ವೀಸ್ ಅಂತ ಇರಂಗಿಲ್ಲ ರೀ. ಅದಕ್ಕೇನು ಮಾಡ್ತಾರ್ರಿ, ಫಸ್ಟ್ ಇವ್ರಿಗೆ ಒಂದು ಕಂಪ್ನಿ ತೊಗೊಂಡು ಬಂದು ಇಡ್ತಾರೆ. XYZ ಕಂಪ್ನೀಸ್. ಅವು ಕಂಪ್ನೀಸ್ ನಿಮ್ಗೆ ಗೊತ್ತಾದವ್ರಿ. ವಿಡಿಯೋ ಮತ್ತು ನಮ್ಮದು ಪ್ರಾಬ್ಲಮ್ ಆಗ್ಬಾರ್ದಲ್ಲ, ಹಂಗಂತ ಹೇಳಿ ನಾವು ಹೆಸರು ಬಿಟ್ಟು ಹೇಳಂಗಿಲ್ಲ ರೀ. ಬಟ್ ಹೆಸರು ನಿಮ್ಗೆ ಹೇಳ್ಕೊಂತಂದ್ರೆ ನಿಮ್ಗೆ ಗೊತ್ತಾಕೋ ಅಂತ ಆಕೈತ್ರಿ. ಫಸ್ಟ್ ಏನ್ರಿ, ಕಂಪ್ನಿ ಬರ್ತಾವೆ, ಡೆಲಿವರಿ ಕಂಪ್ನೀಸ್ ಬಂದು ಒಂದು ಸ್ಟೋರ್ ಅಂತ ಓಪನ್ ಮಾಡಿ ಡೆಲಿವರಿ ಪಾರ್ಟ್ನರ್ಸ್ ಹೈಯರ್ ಮಾಡ್ತಿದ್ರಿ. ಹೈಯರ್ ಅಂದ್ರೆ ಗೊತ್ತಲ್ರಿ, ಸೇರ್ಸ್ಕೋತಾರ್ರಿ ಕಂಪ್ನಿಗೆ. ಅವ್ರ ಕಂಪ್ನಿಗೆ ಭಾಳ ಹೆಂಗ್ರಿ ಮುತುವರ್ಜಿ, ಪ್ರೀತಿ, ತಾಳ್ಮೆ, ಸಹನೆ. ಬರ್ರಿ ಬರ್ರಿ ಬರ್ರಿ, ನೀವು ಏನೋ ಪ್ರಾಬ್ಲಮ್ ಹೇಳ್ರಿ ಕ್ಲಿಯರ್ ಮಾಡ್ತಾರೆ. ಯಾವಾಗ್ರಿ? ಸ್ಟಾರ್ಟಿಂಗ್ ಏನು ಮಾಡ್ತಾರ್ರಿ, ಇವ್ರದ್ದು ಮೆಥಡ್ ಹೋಗೋಣ ಬರ್ರಿ. ಫಸ್ಟ್ ಒಂದು ಕಂಪ್ನಿ ಬರ್ತೈತಲ್ರಿ, ಬಂದ ಕೂಳೆ ಇವ್ರದ್ದು ಅರ್ನಿಂಗ್ ಸ್ಟೈಲ್ ಹೆಂಗಿರುತ್ತೆ ರೀ, ಸ್ಟಾರ್ಟಿಂಗ್ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ನಿಮಗೆ ಹೆಂಗೆ ಅನಿಸ್ತೈತಂದ್ರಿ, ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋದೇ ಬೇಡ, ಆರಾಮೈತಿ. ಸೂಟಿ ಅಂಕರ ನಾವು ತಗೊಂಡಾಗ ಸೂಟಿ, ನಾವು ಹೋದಾಗ ಕೆಲಸ, ಹಿಂಗೆ ಇರ್ತೈತ್ರಿ. ಇದು ಬೇಸ್ರಿ. ನಾವೇನು ಮಾಡ್ತೀವಿ, ಮಸ್ತ್ ಅರ್ನಿಂಗು ಆಕತಿ, ಯಾರ್ದು ಓನರ್ ಇರಂಗಿಲ್ಲ, ಸುಮ್ಮನೆ ನಾವು ಯಾವಾಗ ಹೋಗ್ತೇವೆ ಅವಾಗ ಕೆಲಸ, ಇಲ್ಲ ಅಂದ್ರೆ ಇಲ್ಲ ಅಂತಂದು ಇರ್ತೈತ್ರಿ. ಫಸ್ಟ್ ಏನು ಮಾಡ್ತೇವಿ, ಹೋಗ್ತೇವ್ರಿ. ಫಸ್ಟ್ ಅಟ್ರಾಕ್ಷನ್ ಹೆಂಗ್ರಿ, ಫಸ್ಟ್ 8 hours ಮಾಡ್ರಿ, ನಿಮಗೆ 800 ರೂಪಾಯಿ ಫಿಕ್ಸ್. ನಾವು 8 ತಾಸು ಮಾಡಿದ್ರೆ ಕೆಲಸ ಫಿಕ್ಸ್ಪ್ಪ, 800 ರೂಪಾಯಿ ಫಿಕ್ಸ್ ಬಿಡೋ ಅಂತಂದು ಹೋಗ್ತೇವ್ರಿ. ಟೈಮಿಂಗ್ ಇರಂಗಿಲ್ಲ ಫಸ್ಟ್ ರೀ, ಬೆಳಿಗ್ಗೆ ಸಂಜೆಗೆ ಅಂತ. ನೀವು ಅವಾಗ ಒಟ್ಟು 8 ತಾಸು ಕಂಪ್ಲೀಟ್ ಆಗ್ಬೇಕು. ಹೋಗ್ಕೊಳ್ಳಿ ಏನಾಕತಿ, 8 ತಾಸಿನಾಗ 800 ರೂಪಾಯಿ ಮಾಡೋಣ ಅಂತ ಅಂತೈತ್ರಿ. ನೆಕ್ಸ್ಟ್ ಏನು ಮಾಡ್ತಾರ್ರಿ, ರೆಫರ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಹುಡುಗರು ಬರಲಿ ಡೆಲಿವರಿ ಪಾರ್ಟ್ನರ್ಸ್ ಬರಲಿ ಅಂತಂದು ನಮ್ಮ ಕಡೆನ ಡೆಲಿವರಿ ಇದು ರೆಫರೆನ್ಸ್ ಮತ್ತು ರೆಫರೆನ್ಸ್ ಬೋನಸ್ ಅಂತ ಆಸೆಗೆ ನಾವೇನು ಮಾಡ್ತೀರಿ, ಬಡ ರೆಫರ್ ಮಾಡಿ 20 ಜನ ಇದ್ದಲ್ಲಿ 40 ಜನನ ಸೇರಿಸ್ಕೋತೇವಿ. ನೆಕ್ಸ್ಟ್ ಏನು ಮಾಡ್ತಾರ್ರಿ, ಈ 8 ತಾಸಿಗೆ 800 ರೂಪಾಯಿ ಇದ್ದಿದ್ದನ್ನು ಬಂದ್ ಮಾಡಿ 42 ಆರ್ಡ್ರಿಗೆ 2000 ರೂಪಾಯಿಗಳಂತಂದು ಅನೌನ್ಸ್ ಮಾಡ್ತಾರೆ. ಒಮ್ಮೆ ಮನುಷ್ಯ 800 ರೂಪಾಯಿ ಕೊಡಾಕತ್ತಿದ್ರು, ಇನ್ನು 42 ಆರ್ಡ್ರಿಗೆ 2000 ಅಲ್ಲ ಅಂತ ಇನ್ನೂ ಸ್ವಲ್ಪ ಆಸೆ ರೀ. 42 ಆರ್ಡ್ರ್ ಹೊಡೆದ ಹೋಗೋದು. ಬಟ್ ಕಂಡೀಷನ್ ಅಪ್ಲೈ ಈ ಸಲ ಏನಂದ್ರಿ, ಈವ್ನಿಂಗ್ ನೀವು ಇರಲೇಬೇಕು, 6 to 8 ಇಲ್ಲ 6 to 10 ನೀವು ಕಂಪಲ್ಸರಿ ಇರಲೇಬೇಕು ಅಂತಂದು ಒಂದು ಕಂಡೀಷನ್ ಅಪ್ಲೈ ಇರ್ತೈತ್ರಿ. ಅದ್ರಾಗ ವಾರಕ್ಕೆ ಇಷ್ಟು ತಾಸು ಇರಬೇಕಂತ. ಎಲ್ಲರೂ ಇರಲಿ ಬಿಡಪ್ಪ, 42 ಆರ್ಡ್ರಿಗೆ 2000 ಅಂತೂ ಚಲೋ ಅಲ್ನು ಅಂತಂದು ಬಡ ಎಲ್ಲರೂ ಕೆಲ್ಸಕ್ಕೆ ಏನು ಸ್ಪೀಡ್, ಏನು ವರ್ಕ್, ಇನ್ನೇನು ನನ್ನ ಜೀವನ ಚೇಂಜ್ ಆತಪ್ಪ ಅನ್ನೋ ಫುಲ್ಲು ಬ್ರೈಟಾಗಿ ಯೋಚನೆ ಮಾಡ್ತಾನೆ ರೀ ಮನುಷ್ಯ. ಅರ್ನಿಂಗ್ ಆಗತೈತಿ, ನನಗೆ ಏನು ಮಾಡ್ಬೇಕು ಅಂತಂದು ಏನು ಮಾಡ್ತಾರೆ ರೀ, ಮಾಡೋಣ ಇನ್ನೂ 4 ಜನಕ್ಕೂ ಕರ್ಕೊಂಬರ್ತಾರೆ ರೀ, ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ರೀ ನೆಕ್ಸ್ಟ್ ಏನಾಗ್ಬೋದು, ನೆಕ್ಸ್ಟ್ ಸಡನ್ ಕಂಪ್ನಿ ಪ್ಲ್ಯಾನ್ ಮಾಡ್ತೈತ್ರಿ. ಇವ್ರಿಗೆ ಪೇಮೆಂಟ್ ಏನು ಜಾಸ್ತಿ ಕೊಡತ್ತೀವಿ ನಾವು, ಇನ್ನು ಇವ್ರಿಗೆ ಬುದ್ಧಿ ಕಲ್ಸೋಣ ಅಂತ ಏನು ಮಾಡ್ತೈತ್ರಿ, 42 ಆರ್ಡ್ರಿಗೆ 2000 ಇದ್ದಿದ್ದನ್ನ ಅದನ್ನೂ ತೆಗಿತೈತ್ರಿ. ನೆಕ್ಸ್ಟ್ ಏನಂದ್ರೆ, ನೀವು ಎಷ್ಟು ಅರ್ನಿಂಗ್ ಮ್ಯಾಗ ಪೇಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಹೆಂಗಂದ್ರೆ 42 ಆರ್ಡ್ರಿಗೆ 2000 ಇದ್ದಿದ್ದು ಇದನ್ನು ಕ್ಯಾನ್ಸಲ್ ಮಾಡಿ 232 ರೂಪಾಯಿಗೆ 50 ರೂಪಾಯಿ ಇಲ್ಲ 60 ರೂಪಾಯಿ ಹಾಕಿ ಕೊಡ್ತೀವಿ. ನೆಕ್ಸ್ಟ್ 300 ರೂಪಾಯಿಗೆ 120 ಅಂದ್ರೆ ಅದ್ರ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಇಲ್ಲಿಗೆ ಫುಲ್ ಕೊಲ್ಯಾಪ್ಸ್ ಮಾಡ್ಬಿಡ್ತಾರೆ ರೀ ಮನುಷ್ಯನ. ಅವಂಗ ವಿಚಾರ ಮಾಡಕ್ಕೆ ಹಸ್ತಾನ್ರಿ. ಇದು 1 ವರ್ಷದಾಗ ನಡಿತೈತ್ರಿ. ಮತ್ತು ಏನು ಭಾಳ ವರ್ಷ ಅಲ್ರಿ, 1 ವರ್ಷದಾಗ ಇವ ಸ್ಟಾರ್ಟಿಂಗ್ ಬಂದಾಗ ಏನು ಪ್ಲ್ಯಾನ್ ಮಾಡಿರ್ತಾನಲ್ರಿ ಅದು ಆಗೋದಿಲ್ಲ. ಇವ ಏನು ಮಾಡ್ತಾನ್ರಿ, ಅಯ್ಯೋ ಏನು ಮಾಡೋದೀಗ, ನಾ ನೋಡಿದ್ರೆ ಸಾಲ ಮಾಡಿಬಿಟ್ಟೇನಿ ಇದ್ರ ನಂಬಿಕೆ ಮ್ಯಾಗ, ಈಗ ಮತ್ತೆ ಏನು ಮಾಡೋದು ಅಂತ ಅವ್ರದ್ದು ರೀ. ಅದು ಆಮ್ಯಾಗ ನೀವು ವಾಯ್ಸ್ ರೇಸ್ ಮಾಡಕ್ಕೆ ಹೋಗ್ತೀರಿ, ಅಲ್ರಿ ಇಷ್ಟು ದಿವ್ಸ ನೋಡಿದ್ರೆ ಹಿಂಗೆ ಕೊಟ್ರಿ ಅರ್ನಿಂಗ್, ನಮಗೆ ಬ್ಯಾಡ್ರಿ ಅಂತೀರಿ.
ಆದ್ರೆ ಅದ ಮ್ಯಾನೇಜರ್, ಸ್ಟೋರ್ ಮ್ಯಾನೇಜರ್ ನಿಮಗೊಂದು ಮಾತು ಹೇಳ್ತಾರೆ, ನೋಡಪ್ಪ ನೀ ಬರ್ತಿದ್ರು ಬಾ, ಬಿಡ್ತಿದ್ರು ಬಿಡ, ನಿನ್ನಿಂದ ಕಂಪ್ನಿ ಅಂಕರ್ ಏನ ನಡಿಬೇಕಂತಿಲ್ಲ, ಹೊಕ್ಕಿದ್ರು ಮನೆಗೆ ನಡಿ, ಬರ್ತಿದ್ರು ಬಾ, ಬಿಡ್ತಿದ್ರು ಬಿಡ ಅಂತಂದು ಹೇಳ್ತಾರೆ. ಇಲ್ಲ ಭಾಳ ಹೆಚ್ಚಿಗೆ ಹಾರಾಡಿದೆ ID ಬ್ಲಾಕ್ ಮಾಡ್ತೇನೆ ನೋಡು, ಟರ್ಮಿನೆಂಟ್. ಇಲ್ಲಿಗ್ರಿ ಕೊಲ್ಯಾಪ್ಸ್, ಬ್ಲ್ಯಾಕ್ ಮೇಲ್. ಬ್ರಿಟಿಷ್ಕಿಂತ ಕಡೆ ಆದ್ರಿಪ್ಪ ಇವ್ರು, ಡೈರೆಕ್ಟ್ ಬ್ಲ್ಯಾಕ್ ಮೇಲ್, ID ಟರ್ಮಿನೇಟ್ ಮಾಡ್ತೇನೆ ನೋಡು, ವಾಯ್ಸ್ ರೈಸ್ ಮಾಡಿದ್ರು. ಭಾರಿ ಆತ್ರಿಪ್ಪ. ಮತ್ತು ನೀವು ಅದು ಹೋಗ್ಲಿ ಬಿಡ್ರಿ, ಸರ್ ಇಲ್ರಿ ಹಿಂಗೆ ಸಮಸ್ಯೆ ಆಗಕತ್ತೈತಿ, ಹಿಂಗೆ ಮಾಡ್ಬೇಕು ನೋಡಿ, ಮಾಡಿಲ್ಲ ID ಟರ್ಮಿನೇಟ್. ಸರ್ ಅಲ್ರಿ ಮಳಿ, ಮಳಿಗೆ ಇನ್ಸೆಂಟಿವ್ ಕೊಡ್ತೇವೆ ತಗೋರಿ, ಹೊಡ್ರಿ. ಸರ್ ಹಬ್ಬಕ್ಕೆ ಇನ್ಸೆಂಟಿವ್ ಕೊಡ್ತೇವೆ ಹೊಡ್ರಿ. ಅಲ್ರಿ ಮತ್ತು ಬಿಸಿಲು, ಬಿಸಿಲಿಗೆ ಅದು ಮತ್ತು ಹೊಡಿಬೇಕಪ್ಪ, ಕೆಲ್ಸಕ್ಕೆ ಬಂದಿವೋ ಎದಕ್ಕೆ ಬಂದಿವೋ ಹೊಡಿಬೇಕು, ಇಲ್ಲ ID ಟರ್ಮಿನೇಟ್ ಮಾಡ್ತೇವೆ ನೋಡು. ಏನು ಮಾತಾಡಂಗಿಲ್ಲ, ಮಾತಾಡಿದ್ರೆ ID ಟರ್ಮಿನೆಂಟ್. ಇಷ್ಟ ರೀ, ID ಟರ್ಮಿನೆಂಟ್ ಮತ್ತು ಮಾಡೇ ಬಿಡ್ತಾರ್ರಿ. ಅಂದ್ರೆ ಇವ್ರದ್ದು ಹೆಂಗಂದ್ರಿ, ಸೇಮ್ ಬ್ರಿಟಿಷ್ ಪ್ಲಾನ್ ರೀ. ಇವ್ರು ಯಾರು ನಮಗೆ ಸಂಬಂಧ ಇರಂಗಿಲ್ರಿ, ಫಸ್ಟ್ ಬರ್ತಾರ್ರಿ ಸೇಮ್ ಬ್ರಿಟಿಷ್ ಅವ್ರ ಗತೆ. ಅವ್ರು ಮಾರ್ಕೆಟ್ ಕುಂದಿರ್ಸ್ಕೋತಾರ್ರಿ, ನಮ್ಮನ್ನು ಕೆಲ್ಸಕ್ಕೆ ಇಟ್ಕೋತಾರ್ರಿ, ನಮ್ಮನ್ನು ಕೆಲಸಕ್ಕೆ ಇಟ್ಕೊಂಡು ನಮ್ಮನ್ನ ಆಳ್ತಾರ್ರಿ. ಆಮ್ಯಾಗ ಬೇಕಿದ್ರು ಬಾ, ಬಿಡ್ತಿದ್ರು ಬಿಡ, ಯಾಕಂದ್ರೆ ನಮಗೆ ಅಮೌಂಟ್ ನೀಡಿರ್ತೈತಿ. ಅದು ಅವ್ರದ್ದು ನಮ್ಮನ್ನು ಯೂಸ್ ಮಾಡ್ಕೊಂಡು ಸೇಮ್ ರೀ. ಏನು ಬ್ರಿಟಿಷ್ ಆಳ್ವಿಕೆ, ಈ ಜೆಪ್ಟೋ ಡೆಲಿವರಿ ಪಾರ್ಟ್ನರ್ಸ್ ಆಳ್ವಿಕೆ ಎಲ್ಲ ಸೇಮ ರೀಪ. ಭಾರಿ ಪ್ಲಾನ್ ಮಾಡ್ತಾರೆ ನೋಡ್ರಿ. ಬ್ರಿಟಿಷ್ ನಮಗೆ ಬಿಟ್ಟು ಹೋದ್ರು, ಬ್ರಿಟಿಷರ ಮೆಂಟಾಲಿಟಿ ನಮ್ಮ ಜನಕ್ಕೂ ಬಿಟ್ಟು ಹೋಗಿಲ್ರಿ, ಮತ್ತು ನಮ್ಮನ್ನ ಆಳೋ ಇವ್ರಿಗೂ ಬಿಟ್ಟು ಹೋಗಂಗಿಲ್ರಿ. ಸೇಫ್ಟಿ ಅಂಕರ್ ನೋ ಸೇಫ್ಟಿ. ಎಲ್ಲರ ESI PF ಕಟ್ಟಾಕತ್ರಿ, ಇಲ್ಲಿ ಏನು ಕಟ್ಟಾಗಂಗಿಲ್ಲ. ಹೋಗಿ ಆಕ್ಸಿಡೆಂಟ್ ಗುದ್ದಿದ್ರಿ ಅಂತ ತಿಳ್ಕೊಪ್ಪ, ಯಾರ್ಗಾರ ಕೈಯಾರ ಕಾಲರ ಮುರಿತು, ಹೆಸರಿಗಲ್ಲಿ ಇನ್ಸೂರೆನ್ಸ್ ಇರ್ತೈತಿ, ಕ್ಲೈಮ್ ಆಕೈತಿಲ್ಲ ಗೊತ್ತಿಲ್ಲ. ಕೇಳಿದ್ರೆ ಇಲ್ರಿ ಡಾಕ್ಯುಮೆಂಟ್ ಬೇಕಾ, ಅದು ಬೇಕಾ, ಅವ್ರು ಅವತ್ತು ಇದ್ದಿದ್ದಿಲ್ಲ, ಡ್ರೆಸ್ ಮ್ಯಾಗ ಇದ್ದಿದ್ದಿಲ್ಲ, ಹಂಗಿದ್ದಿದ್ದಿಲ್ಲ, ಹಿಂಗಿದ್ದಿದ್ದಿಲ್ಲ, ಕ್ಲೋಸ್. ಇನ್ಸೂರೆನ್ಸ್ ಬಹುಶಃ ಆಲ್ಮೋಸ್ಟ್ ಆಲ್ ಕ್ಲೈಮ್ ಆಗೋ ಡೌಟರಿ. ಮತ್ತು ಸ್ಟೋರ್ ಮ್ಯಾನೇಜರ್ ನಾ ಮಾಡ್ಕೊಡ್ತೇನೆ, ಹಂಗೆ ಮಾಡ್ಕೊಡ್ತೇನೆ, ಹಿಂಗೆ ಮಾಡ್ಕೊಡ್ತೇನೆ. ಅಲ್ರಿ 10 minutes ಡಿಲಿವರಿ ಅಂತ್ರಿ. ಏನು ಅವನು ಯಾಮರ ಸ್ಪೀಡ್ ಹೋಗ್ಬೇಕ್ರಿ ಅವ, ಏನು ಹೋಗಿ ಏನು ಗುದ್ಬೇಕ ಅವ ಇನ್ನೊಬ್ಬನಿಗೆ ಹೋಗಿ, ಅಷ್ಟು ಸ್ಪೀಡ್ ರೀ. ಏನು ಆರ್ಡರ್ ಅರ್ನಿಂಗ್, ರೊಕ್ಕ ಮಾಡ್ಬೇಕು, ಜೀವನ ಹೊಕ್ಕವ್ರಿ, ಜೀವ ಹೊಕ್ಕಾವು, ಗಾಡಿ ಸ್ಲೋ ಹೊಡೆಯಂಗಿಲ್ಲ. ಮತ್ತು ಇವ್ರಂತಾರೆ ಏನು ಫಾಸ್ಟ್ ಡೆಲಿವರಿ ಕೊಡ್ಬೇಕು, ಫಾಸ್ಟ್ ಡೆಲಿವರಿ. ನೀವು ನಮ್ಮ ಕಡೆ ಸೂಪರ್ ರೈಡ್ರ್, ಸೂಪರ್ ರೈಡ್ರ್, ಅವ್ನು ಬಿದ್ರೆ ಸತ್ರೆ ನಮಗೆ ಕೊಡ್ತಾರ ಇವರು ಸೂಪರ್ ರೈಡ್ರ್ ಅಂತ. ಸೂಪರ್ ರೈಡ್ರ್ ಇವ್ರು ಹೇಳೋದು. ಬ್ರಿಟಿಷ್ ಗತೆ ಬಂದು ನಮ್ಮನ್ನ ಆಳೋರ್ ಗತೆ ಇವರು ನಮ್ಮ ನಾಳಿ ನಮ್ಮನ್ನ ಚಿಲ್ಲರ್ ಮಾಡಿ ಯಾವುದೋ ಊರಿಂದ ಇಲ್ಲಿ ಬಂದು ನಮ್ಮನ್ನ ಆಳಿ, ನಮ್ಮನ್ನ ಊರಿನಾಗ ನಮ್ಗೆ ಇರ್ಬೇಕು ಬ್ಯಾಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತೈತಿ. ಏನು ಮಾಡೋದ್ರಿ, ಸ್ವಲ್ಪ ಏನಂದ್ರಿ, ಇದ್ರಾಗ ನಮ್ದು ತಪ್ಪಿರ್ತಾವ್ರಿ. ಯಾಕಂದ್ರೆ ನಾವು ಯೂತ್ಸ್ ಬಿಡ್ರಿ, ಅವನು ಹೆಸರಿಗೆ ಅಷ್ಟೇ ಯೂತ್ಸ್. ಯಾಕಂದ್ರೆ ಒಂದು ಎಜುಕೇಷನ್ ಕಲ್ತಿರ್ತೇವಿ, ಇದು ತಪ್ಪು ಅಂತ ಗೊತ್ತಿರ್ತೈತಿ, ವಾಯ್ಸ್ ರೇಸ್ ಮಾಡಿದ ID ಟರ್ಮಿನೆಂಟ್ ಹಾಕಿದ್ರು ಗೊತ್ತಿರ್ತೈತಿ. ಇದಕ್ಕೊಂದು ಗ್ರೂಪ್ ಅಂತ ಮಾಡೋಕೆ ಅದಕ್ಕೂ ಹೆದರ್ತಾರೆ ಜನ. ಯಾಕಂದ್ರೆ ಅವ್ನು ಸಾಲ ಇದು ಟೆನ್ಷನ್ಯಾಗ ಹೋಗಪ್ಪ ನೀನು ಮಾಡ್ಕೊಂಡು ಹೋಗ, ನಮ್ದು ID ಟರ್ಮಿನೆಂಟ್ ಆದ್ರೆ ಮತ್ತು ನಾವೇನು ಮಾಡ್ಬೇಕು, ನೀ ಏನಪ್ಪ ಇದ್ದಾವ ಅದಿ, ಹಿಂಗೆ ಸ್ಟಾರ್ಟ್ ಆಕವ್ರಿ ಗ್ರೂಪ್ ಮಾಡಕ್ಕೆ ಹೋದ್ರು. ಬಟ್ ಹೆಂಗಂದ್ರಿ, ನಮ್ಮ ಜನ ಎಲ್ಲಿ ಮಠ ಇದು ತಪ್ಪು ಅಂತಂದು ಆ ಸ್ಟೋರ್ದಾಗ 40 ಜನ ಇರಲಿ 100 ಜನ ಇರಲಿ ಎಟ್ ಅ ಟೈಮ್ ವಾಯ್ಸ್ ರೇಸ್ ಮಾಡ್ತಾರಲ್ಲ, ಅವ್ರು ನಮಗೆ ಹೆದರ್ಬೇಕು ಹೊರತು ನಾವು ಅವ್ರಿಗೆ ಹೆದರ್ಬಾರ್ದು. ಇದ ಒಂದು ಪಾಯಿಂಟ್ ರೀ. ನೀವು ಡೆಲಿವರಿ ಪಾರ್ಟ್ನರ್ಸ್ ಬಿಟ್ರೆ ಡೆಲಿವರಿ ಕಂಪ್ನಿ ಹೆಂಗೆ ನಡೀತಾವ ಅನ್ನೋದು ನಿಮ್ಮ ತಲೆಯಾಗ ಕುಂತು ತಂದ್ರೆ ಮುಗೀತು, ಅವ್ರು ಸತ್ಯಾನಾಶ ಆಕ್ಕಾರ. ಆಮೇಲೆ ನೀವು ಹೇಳ್ದಂಗೆ ಕೇಳ್ತಾರೆ, ನಿಮ್ಗೆ ಹೇಳ್ದಂಗೆ ಕೇಳ್ತಾರಂದ್ರೆ ನಾವು ಮತ್ತು ಡಿಮ್ಯಾಂಡ್ ಹಂಗೆ ಇಟ್ಟಿರಂಗಿಲ್ಲ, ನಮಗೇನು ಅನುಕೂಲ ಬೇಕಲ್ಲ ಅಷ್ಟು ಅವ್ರು ಮಾಡಿ ಕೊಡ್ಬೇಕು ನೋಡ್ರಿ. ಇಷ್ಟ ನಾನು ಡೆಲಿವರಿ ನಾನು ಹೋಗಿ ಅನುಭವಿಸಿ ಹಿಂಗಿಂಥ ಕರಾಳ ಸತ್ಯವನ್ನು ತಿಳ್ಕೊಂಡೇನೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ನಿಮಗಾದ ಅನುಭವ ಏನಾರ ಆಗಿದ್ರೆ ಕಮೆಂಟ್ ಮಾಡ್ರಿ. ಮತ್ತು ಇಲ್ಲಿ ಮಠ ನನ್ನ ಮಾತು ನೀವು ಕೇಳಿದ್ದಕ್ಕೆ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ರೀ. ಇವತ್ತಿನ ಟಾಪಿಕ್ ಮುಗೀತ್ರಿ. ಜೈ ಹಿಂದ್ ರೀ.